2.5 ವರ್ಷ ಯಾವ ಕುರ್ಚಿಯೂ ಅಲುಗಾಡ್ಲಿಲ್ಲ, ಮುಂದೆಯೂ ಯಾವ ಕುರ್ಚಿ ಅಲುಗಾಡಲ್ಲ. ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಎಂಬ ರಾಮುಲು ಅವರ ಹೇಳಿಕೆಗೆ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ತಿರುಗೇಟಿದು. ಕುರ್ಚಿನೂ ಅಳಗಾಡಿಲ್ಲ, ಎಲ್ಲಿ ಅಳಗಾಡಿಲ್ಲ. 2.5 ವರ್ಷ ಆಯ್ತು ಅಳಗಾಡಿಲ್ಲ, ಮುಂದೆ ಇನ್ನು 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್. ಈಗ ನಾಳೆ ದೆಹಲಿಗೆ ಎದ್ಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿಯಿಂದ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು ಬಿಹಾರ್ ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನ್ ಮಾಡ್ಯಾರ ಕೆಲಸ ಏನ್ ಮಾಡಿದ್ದಾರೆ? ಏನ್ ಕೇಂದ್ರದ ಅನುದಾನ ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗ್ಯದಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ. ಸರ್ ನವೆಂಬರ್ ಕ್ರಾಂತಿ ಏನು 15 ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗೋದು ಅದು ಎಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ ನಿಮ್ ಕಣ್ಣಿದ್ರಿ. ಏನೇ ಆದ್ರೂ ಕಾಂಗ್ರೆಸ್ ಹಾವೇರಿ ಜಿಲ್ಲೆ ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ದಾರೆ ಸರ್. 100%.